ಸರ್, ಬಿಗಿನಿಂಗ್ ಇಂದ ಈ ಸಿನಿಮಾ 2023 ಮಾರ್ಚ್ 3ಕ್ಕೆ ಮುಹೂರ್ತ ಆಯ್ತು ಸರ್. ಇದ್ರದ್ದು ಒಂದು ಪೀಠಿಕೆ ಶುರುವಾಗಿದ್ದು 2022 ಜನವರಿ 15 ನಂತರ. ನಾನು ರಾಘವೇಂದ್ರ ಸ್ಟೋರ್ಸ್ ಶೂಟಿಂಗ್ ಮಾಡ್ತಿದ್ದಾಗ ವಿಜಯ್ ಸರ್ ಮತ್ತೆ ಅವ್ರ ಫ್ರೆಂಡ್ಸ್ ಅಲ್ಲಿ ಬಂದು ಚಿಕ್ಕಮಗಳೂರಲ್ಲಿ ಶೂಟ್ ಮಾಡ್ತಿದ್ವಿ. ಸೊ ಈ ತರ ಯುವ ಲಾಂಚ್ ಮಾಡ್ಬೇಕು ನಾವೇ ಅಂತ ಹೇಳಿದ್ರು. ಅಶ್ವಿನಿ ಮೇಡಮ್ ಫೋನ್ ಮಾಡಿ ಹೇಳಿದ್ದಾರೆ. ಅಪ್ಪು ಸರ್ ಇದ್ದಾಗಲೂ ನನ್ನ ಮುಂದೆ ಒಂದ್ಸತಿ ಹೇಳಿದ್ರಂತ. ಸೊ ಈಗ ಅದೊಂದು ನಾನು ಮುಂದೆ ಯಾವ್ದೋ ಬೇರೆ ಲೈನಪ್ಸ್ ಅಲ್ಲಿ ಇದ್ದೆ, ಸರಿ ಅಂದ್ಬಿಟ್ಟು ಕಲೆಕ್ಟಿವ್ ಆಗಿ ಎಲ್ಲರೂ ಟುಕ್ ಇಟ್ ಆಸ್ ಎ ರೆಸ್ಪಾನ್ಸಿಬಿಲಿಟಿ. ಮಾಡ್ಬೇಕು, ಈ ಪಿಕ್ಚರ್ ಚೆನ್ನಾಗಿ ಮಾಡಬೇಕು. ಫಸ್ಟ್ ಟೈಮ್ ಗುರುನು ಬರ್ತಾ ಇರೋದ್ರಿಂದ, ಆಮೇಲೆ ಹಿಂದಿನ ಸಿನಿಮಾ ಅವರು ಪ್ಲಾನ್ಸ್ ಎಲ್ಲ ಮಾಡಿ ಟೀಸರ್ ಮಾಡಿ ಅದ್ರದ್ದು ಸಾರೋ ಹೋದ್ಮೇಲೆ ಅದ್ರದ್ದು ಏನೇನೋ ಡಿಫರೆನ್ಸಸ್ ಆಗಿ ಸೊ ತುಂಬಾ ಡಿಲೇ ಆಗ್ಬಿಟ್ಟಿತ್ತು. ಗುರು ಎಂಟ್ರಿ ಆಗ್ಬೇಕಿತ್ತು, ಡಿಲೇ ಆಗ್ಬಿಟ್ಟಿತ್ತು. ಇನ್ನು ಡಿಲೇ ಆಗೋದು ಚೆನ್ನಾಗಿರಲ್ಲ, ಸಾರು ಇಲ್ಲ ಅಂದ್ಬಿಟ್ಟು ಎಲ್ಲರೂ ವಿ ಟುಕ್ ಅ ಕಾಲ್ ಅಂಡ್ ಸ್ಕ್ರಿಪ್ಟಿಂಗ್ ಸ್ಟಾರ್ಟ್ ಆಯ್ತು. ಸೊ ಅದರಿಂದ ಒಂದು 8 months, ಒಂದು 3-4 ವರ್ಷಸ್ ಆಫ್ ಸ್ಕ್ರಿಪ್ಟ್ ಫೈನ್ ಟ್ಯೂನ್ ಆದ್ಮೇಲೆ ಹೋದ ವರ್ಷ ಮುಹೂರ್ತ ಮಾಡಿ ಏಪ್ರಿಲ್ ಅಲ್ಲಿ ಶೂಟಿಂಗ್ ಶುರು ಮಾಡಿದ್ವಿ. ಹೋದ ಡಿಸೆಂಬರೇ ಬರಬೇಕಿತ್ತು. ಸೊ ಅದು ಸಲಾರ್ ಕಾರಣಾಂತರಗಳಿಂದ ಪುಷ್ ಆಗಿದ್ರಿಂದ ನಮ್ಮ ಸಿನಿಮಾ ಈಗ ಮಾರ್ಚ್ 29ಕ್ಕೆ ಬರ್ತಿದೆ. ನಾವು ಅಕ್ಟೋಬರ್ 15ಕ್ಕೆ ಶೂಟಿಂಗ್ ಮುಗಿಸ್ಬಿಟ್ಟಿದ್ವಿ. ಓವರ್ ಆಲ್ ಸಿನಿಮಾ ಒಂದೇ ಒಂದು ಸಾಂಗ್ ಉಳಿಸ್ಕೊಂಡಿದ್ವಿ. ಆ ಸಾಂಗ್ ನ ಮೊನ್ನೆ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಮಾಡಿ ಮುಗಿಸಿದೀವಿ. ಎಲ್ಲ ಕೆಲಸ ಮುಗಿದಿದೆ ಸರ್. ಫೈನಲ್ ಮಿಕ್ಸ್ ಸೌಂಡು ಆಯ್ತು. ವಿಜುವಲ್ ಒಂದು ನಾಡಿದ್ದು ಅಪ್ಲೋಡ್ ಆಗುತ್ತೆ. ಪ್ರಾಬಬ್ಲಿ ಪ್ರಿವ್ಯೂ ಸೋಮವಾರ ಮಂಗಳವಾರ ನೋಡ್ತೀವಿ ಕ್ಯೂಬ್ದು. ಅಂಡ್ ಈ ಸಿನಿಮಾಗೆ ಪ್ರೀಮಿಯರ್ಸ್ ಇರೋದಿಲ್ಲ ಸರ್. ಡೈರೆಕ್ಟ್ 29 ಬರ್ಬೇಕಂತ. ಥರ್ಸ್ಡೇ ಇತ್ತು ಫಸ್ಟ್. ಆಮೇಲೆ ಥರ್ಸ್ಡೇ ಒಂದು ಆಡ್ ಅಂದ್ರೆ ನಾನ್ ಹಾಲಿಡೇ ಸಿನಿಮಾ ಗೋವರ್ಸ್ ಅಷ್ಟು ಅದು ಗೊತ್ತಾಗಲ್ಲ ಅಂದ್ಬಿಟ್ಟು ವಿಜಯ್ ಸರ್ ಏನ್ ಪ್ಲಾನ್ ಮಾಡಿದ್ರು, ಹೆಂಗೂ ಗುಡ್ ಫ್ರೈಡೆ ರಜಾ ಇದೆ, ನ್ಯಾಷನಲ್ ಹಾಲಿಡೇ. ಸೊ ವಿಲ್ ಓಪನ್ ಆನ್ ನ್ಯಾಷನಲ್ ಹಾಲಿಡೇ ಓನ್ಲಿ. ಶುಕ್ರವಾರನೇ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ಪ್ರೀಮಿಯರ್ಸ್ ಅಂತ ಅನ್ಕೊಂಡಿದ್ನು ವಿ ಕ್ಯಾನ್ಸಲ್ಡ್ ಇಟ್. ಸೊ ಶುಕ್ರವಾರ ಬೆಳಿಗ್ಗೆ ಮಾರ್ನಿಂಗ್ ಶೋ ಇಂದ ಸಿನಿಮಾ ಶುರು ಆಗುತ್ತೆ. ಅದು ಗೊತ್ತಿಲ್ಲ ಸರ್. ಅದೊಂದು ಈಗ ಥಿಯೇಟರ್ ಡಿಮ್ಯಾಂಡ್ ಮೇಲೆ ಆಲ್ರೆಡಿ ಕೇಳ್ತಿದ್ದಾರೆ. ಬಟ್ ಪ್ರೊಡ್ಯೂಸರ್ ಕಾಲ್ ಏನಂದ್ರೆ 8 ಗಂಟೆ ನಂತರ ಶುರು ಆಗಲಿ ಅನ್ನೋದು ಅವ್ರ ಕಾಲ್ ಇದೆ. ಹಿಂದಿನ ದಿನದಂತೂ ಕ್ಯಾನ್ಸಲ್ ಆಗಿದೆ. 29 ಬೆಳಿಗ್ಗೆದು ಪ್ರಾಬಬ್ಲಿ ಮುಂದಿನ ಸೋಮವಾರ ಮಂಗಳವಾರದಾಗ ಒಂದು ಕ್ಯಾನ್ಸಲ್ ಬರ್ಬೋದು ಸರ್. ಆಕ್ಚುಲಿ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಯೂಶುವಲ್ ಆಗಿ ಏನಾದ್ರು ಒಂದು ಕಂಟೆಂಟ್ ಸ್ಟ್ರಾಂಗ್ ಆಗಿ ಇಂಟ್ರೊಡಕ್ಷನ್ಗೆ ಹೀರೋ ಇಂಟ್ರೊಡಕ್ಷನ್ಗೆ ಇನ್ನೊಂದು ಸ್ಟ್ರಾಂಗ್ ಕಂಟೆಂಟ್ ಬೇಕು. ಅಂದ್ರೆ ಈಗ ರಿಲೆವೆಂಟ್ ನಡೀತಾ ಇರೋ ಸಮಾಜದಲ್ಲಿ ನಡೀತಾ ಇರೋ ಇಶ್ಯೂಸ್ ಆಗಿರ್ಬೋದು. ಹೌದು ಆ ಥರದ್ದು ಹೌದು. ಸಿನಿಮಾದಲ್ಲಿ ಏನಿದೆ ನಾಳೆ ಟ್ರೈಲರ್ ಅಲ್ಲಿ ಅದನ್ನ ನೀವು ನೋಡ್ತೀರಾ. ಅಂದ್ರೆ ಒಂದು ಯೂತ್ ಹೊಡೆದಾಟ ಏನು, ಆಫ್ಟರ್ ಕಾಲೇಜ್ ಬದುಕಿನ ಜೊತೆ ಹೆಂಗಿರುತ್ತೆ ಹೊಡೆದಾಟ, ಮತ್ತು ಗುರು ಒಂದು ಸೆಕೆಂಡ್ ಹಾಫ್ ನಲ್ಲಿ ಡೆಲಿವರಿ ಬಾಯ್ ಆಗಿ ಪ್ರೆಸೆಂಟ್ ಮಾಡಿದೀವಿ. ಸೊ ಡೆಲಿವರಿ ಬಾಯ್ಸ್ ಇಸ್ ಅ ಬಿಗ್ಗೆಸ್ಟ್ ನೆಟ್ವರ್ಕ್ ಇನ್ ದ ಸಿಟಿ ಆರ್ ಇನ್ ದ ಕಂಟ್ರಿ ಟುಡೇ. ಟ್ರೈಲರ್ ಅಲ್ಲಿ ಅದನ್ನ ಅಂದ್ರೆ ಬದುಕು ಅಂದ್ರೆ ಕಾಲೇಜಲ್ಲಿ ತನ್ನದೇ ಆದಂತ ಹೊಡೆದಾಟಗಳಲ್ಲಿ ಇದ್ದಂತ ಮನುಷ್ಯ ಬದುಕಿಗೆ ಪರಿಚಯ ಆದ್ಮೇಲೆ ಅದೆಲ್ಲ ಏನೂ ಅಲ್ಲ, ಬದುಕು ಇದರ ಚಾಲೆಂಜಸ್ ಇನ್ನೂ ದೊಡ್ಡದು ಅಂತ ಅವನಿಗೆ ಅರಿವಾದಾಗ, ಬದುಕಿನ ಪರಿಚಯ ಆದಾಗ ಸೊ ಆ ಮನೇನ ಹೇಗೆ ಅವನು ನಡೆಸ್ತಾನೆ ಅನ್ನೋದು ಒಂದು. ಎರಡನೇದು ಫಾದರು ಮತ್ತೆ ಮಗ, ಹೀರೋ ಮತ್ತೆ ಫಾದರ್ ಮತ್ತೆ ಕಾನ್ಫ್ಲಿಕ್ಟ್ ಇರುತ್ತೆ. ಇಡೀ ಸಿನಿಮಾ ಇಟ್ಸ್ ಫಾದರ್ ಸನ್ ಕಾನ್ಫ್ಲಿಕ್ಟ್. ಸೊ ಆ ಕಾನ್ಫ್ಲಿಕ್ಟ್ಸ್ ಮತ್ತೆ ಅವರ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಯಾವ ರೀತಿ ಅದಕ್ಕೊಂದು ತೆರೆ ಬರುತ್ತೆ, ಯಾವ ರೀತಿ ತಂದೆನ ಮಗ ರಿಯಲೈಸ್ ಆಗ್ತಾನೆ, ಮಗನ ತಂದೆ ರಿಯಲೈಸ್ ಆಗ್ತಾರೆ ಅನ್ನೋದೇ ಯುವಾದ ತಿರುಳು. ಸೊ ಅದು ನಾಳೆ ಟ್ರೈಲರ್ ಅಲ್ಲಿ ಅದನ್ನ ತುಂಬಾ ನೀಟಾಗಿ ಅದನ್ನ ಕಂಟೆಂಟ್ ನ ಪ್ರೆಸೆಂಟ್ ಮಾಡಿದೀವಿ. ಸೊ ವೆರಿ ರಿಲೆವೆಂಟ್ ಟು ದ ಎಕ್ಸಿಸ್ಟಿಂಗ್ ಯೂತ್, ಸ್ಟೂಡೆಂಟ್ಸ್ ಅಂಡ್ ಫ್ಯಾಮಿಲೀಸ್. ಆಫ್ಟರ್ ಕಾಲೇಜ್ ಶುರುವಾಗೋದು ಕೊನೆ ಸೆಮಿಸ್ಟರ್ ಅಲ್ಲಿ, ಇಂಜಿನಿಯರಿಂಗ್ ಕೊನೆ ಸೆಮಿಸ್ಟರ್ ಶುರುವಾಗೋ ಕತೆ ಇಮಿಡಿಯೇಟ್ಲಿ ಬದುಕಿಗೆ ಹಂಗೆ ಶಿಫ್ಟ್ ಆಗುತ್ತೆ. ಸೆಕೆಂಡ್ ಹಾಫ್ ಇಸ್ ಫುಲ್ ಆಫ್ ಲೈಫ್, ಫಸ್ಟ್ ಹಾಫ್ ಇಸ್ ಫುಲ್ ಆಫ್ ಕಾಲೇಜ್ ಗ್ಯಾಂಗ್ ವಾರ್ಸ್. ಹುಡುಗರು ಅಂದ್ರೆ ಸ್ಟೂಡೆಂಟ್ಸ್ ಅವ್ರಿಗೂ